ಇವತ್ತು ದೆಹಲಿಯ ಭಾರತ್ ಮಂಟಪದಲ್ಲಿ ನೀತಿ ಆಯೋಗದ 10ನೇ ಸಭೆ ನಡೆಯಿತು. ನೀತಿ ಆಯೋಗ ಪ್ರಧಾನಮಂತ್ರಿಗಳೇ ಚೇರ್ ಮಾಡ್ತಾರೆ. ಅದನ್ನು ಪ್ರಧಾನಮಂತ್ರಿಗಳೇ ಅದರ ನೇತೃತ್ವ ವಹಿಸಿರ್ತಾರೆ. ಚೇರ್ಮನ್ ಅವರೇ ಆಗಿರ್ತಾರೆ. ಮಹತ್ವದ ಸಭೆ ಇದು. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಆಹ್ವಾನ ಇರುತ್ತೆ. ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವುದನ್ನು ಚರ್ಚೆ ಮಾಡುವುದಕ್ಕೆ ಸಭೆ. ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ರಾಜ್ಯದ ಸಮಸ್ಯೆಗಳನ್ನು ಹೇಳಬಹುದು. ಭಗವಂತ್ ಸಿಂಗ್ ಮಾನ್ ಮಾತಾಡಿದ್ದಾರೆ, ಮಲತಾಯಿ ಧೋರಣೆಯನ್ನು ಬಿಡಬೇಕು ಕೇಂದ್ರ ಸರ್ಕಾರ, ಸ್ಪೆಷಲಿ ಪಂಜಾಬಿನ ಬಗ್ಗೆ ಅಂತ. ಪಂಜಾಬ್ನ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದರು. ಕರ್ನಾಟಕದ ಮುಖ್ಯಮಂತ್ರಿಗಳ ಭಾಗಿಯಾಗಲಿಲ್ಲ. ಅವರು 9ನೇ ಸಭೆಗೂ ಹೋಗಿರಲಿಲ್ಲ, 10ನೇ ಸಭೆಗೂ ಹೋಗಿಲ್ಲ. ಏನೋ ಬೇರೆ ಮೊದಲೇ ಅಪಾಯಿಂಟ್ಮೆಂಟ್ಗಳು ಇದ್ದಾವೆ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದರು, ಹಲವು ಕೇಂದ್ರ ಸಚಿವರುಗಳಿದ್ದರು. ಎಲ್ಲ ರಾಜ್ಯಗಳ ಅಂದರೆ ಬಹುತೇಕ ರಾಜ್ಯಗಳ ಮುಖ್ಯಮಂತ್ರಿಗಳು, ಲೆಫ್ಟಿನೆಂಟ್ ಗವರ್ನರ್ಗಳು, ಕೇಂದ್ರ ಸರ್ಕಾರದ ಅಧಿಕಾರಿಗಳಿದ್ದರು. ಇದರಲ್ಲಿ ಬರದೇ ಇರೋರು ಸಿದ್ದರಾಮಯ್ಯನವರು ಹೋಗಿಲ್ಲ, ಕರ್ನಾಟಕದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹೋಗಲಿಲ್ಲ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿಗಳು ಹೋಗಲಿಲ್ಲ, ಎನ್ ರಂಗಸ್ವಾಮಿ ಪುದುಚೇರಿ ಮುಖ್ಯಮಂತ್ರಿಗಳು ಈ ಸಭೆಗೆ ಹೋಗಲಿಲ್ಲ. ಉಳಿದಂತೆ ರಾಜಕೀಯವಾಗಿ ನೋಡೋದಾದರೆ INDA ಒಕ್ಕೂಟದ ಯಾವ್ಯಾವ ಮುಖ್ಯಮಂತ್ರಿಗಳು ಹೋಗಿದ್ರು. ಹಂಗಿದ್ರೆ ಸ್ಟಾಲಿನ್ ಹೋಗಿದ್ರು, ತಮಿಳುನಾಡಿನ ಮುಖ್ಯಮಂತ್ರಿಗಳು. ರೇವಂತ್ ರೆಡ್ಡಿ ಹೋಗಿದ್ರು, ತೆಲಂಗಾಣದ ಮುಖ್ಯಮಂತ್ರಿ. ಭಗವಂತ್ ಸಿಂಗ್ ಮಾನ್ ಪಂಜಾಬ್ನ CM, ಹೇಮಂತ್ ಸೊರೇನ್ ಜಾರ್ಖಂಡ್ ಮುಖ್ಯಮಂತ್ರಿ, ಸುಖವಿಂದರ್ ಸಿಂಗ್ ಸುಖು ಹಿಮಾಚಲದ ಮುಖ್ಯಮಂತ್ರಿ, ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳಿದ್ರು. ಇಷ್ಟು ಜನ ಸಭೆಗೆ ಹೋದವರು. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಭೆಗೆ ಬರೋದಕ್ಕಾಗ್ತಿಲ್ಲ ಅಂತ ಈ ಮುಖ್ಯಮಂತ್ರಿಗಳು ಮೊದಲೇ ಸೂಚನೆ ಕೊಟ್ಟಿದ್ರು. ಪ್ರಧಾನಮಂತ್ರಿಗಳು ಮಾತಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಟ್ಟಿಗೆ ಕೆಲಸ ಮಾಡಬೇಕು, ಆಗ ಯಾವುದೇ ಗುರಿಯೂ ನಮಗೆ ಅಸಾಧ್ಯ ಅಂತ ಅನ್ಸೋದಿಲ್ಲ. 1947ರ ವಿಕಸಿತ ಭಾರತದ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ನಾವು ಅಭಿವೃದ್ಧಿ ಕೆಲಸಗಳಿಗೆ ಮತ್ತಷ್ಟು ವೇಗ ಕೊಡಬೇಕು. ಟೀಮ್ ಇಂಡಿಯಾ ಅನ್ನುವ ಘೋಷವಾಕ್ಯದಡಿ ಒಟ್ಟಾಗಿ ಕೆಲಸ ಮಾಡೋಣ. ವಿಕಸಿತ ಭಾರತದ ಗುರಿಯನ್ನು ತಲುಪೋದಕ್ಕೆ ವಿಕಸಿತ ರಾಜ್ಯಗಳ ಅವಶ್ಯಕತೆ ಇದೆ. ಎಲ್ಲ ರಾಜ್ಯಗಳು ವಿಕಸಿತ ಆದರೆ ಭಾರತ ಅಭಿವೃದ್ಧಿ ಹೊಂದುತ್ತೆ. 140 ಕೋಟಿ ಭಾರತೀಯರ ಆಶಯ ಕೂಡ ಇದೇ ಆಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಈ ಸಭೆಯಲ್ಲಿ ಮಾತಾಡಿದ್ರು. ಈ ನೀತಿ ಆಯೋಗದ ಸಭೆ ಇದೊಂದು ಅಯೋಗ್ಯ ಸಭೆ ಅಂತ ಜಯರಾಮ್ ರಮೇಶ್ ಕಾಂಗ್ರೆಸ್ನ ನಾಯಕರು ಟ್ವೀಟ್ ಮಾಡಿದ್ದಾರೆ. ಸಮಾಜದ ಸ್ವಾಸ್ಥ್ಯವನ್ನು ಕೇಂದ್ರನೇ ಹಾಳು ಮಾಡ್ತಾ ಇದ್ರೆ, ಅರ್ಥಾತ್ ಕೇಂದ್ರ ಸರ್ಕಾರ ಹಾಳು ಮಾಡ್ತಾ ಇದ್ರೆ ವಿಕಸಿತ ಭಾರತ ಎಲ್ಲಿಂದ ಸಾಧ್ಯ ಅಂತ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಅವರ ಟ್ವೀಟ್ ಇದು. ಅಯೋಗ್ಯ ಸಭೆ ಇದು ಅಂತ. ಅಧಿಕಾರದಲ್ಲಿದ್ದವರೇ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡ್ತಾ ಇದ್ದಾರೆ. ತಮ್ಮ ಗುರಿ ಸಾಧಿಸೋದಕ್ಕೆ ಸಂಸತ್ತು ನ್ಯಾಯಾಂಗಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಭಾರತ ನಂಬಿದ್ದ ಮೌಲ್ಯಗಳ ಮೇಲೆ ನಿರಂತರ ದಾಳಿ ಆಗ್ತಾ ಇದೆ. ದೇಶದಲ್ಲಿ ಕೆಲವರದಷ್ಟೇ ಆರ್ಥಿಕವಾಗಿ ಪ್ರಬಲರಾಗ್ತಾ ಇದ್ದಾರೆ. ಭಾರತದಲ್ಲಿ ಆರ್ಥಿಕ ಅಸಮಾನತೆಗಳು ಹೆಚ್ಚಾಗ್ತಾ ಇದ್ದಾವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಈಗ ದೇಶದಲ್ಲಿ ಅಪಾಯದಲ್ಲಿದೆ. ಅಷ್ಟೇ ಅಲ್ಲ, ಅಭಿವ್ಯಕ್ತಿಪಡಿಸಿದ ಬಳಿಕವೂ ಸ್ವಾತಂತ್ರ್ಯ ಅಪಾಯದಲ್ಲಿದೆ. ಇವತ್ತಿನ ಸಭೆ ನೀತಿ ಆಯೋಗದ ಸಭೆ ಅನ್ನುವ ಬದಲು ಅಯೋಗ್ಯ ಸಭೆಯಾಗಿದೆ. AICC ಪ್ರಧಾನ ಕಾರ್ಯದರ್ಶಿಗಳೂ ಆಗಿರುವ ಜಯರಾಮ್ ರಮೇಶ್ ಅವರ ಟ್ವೀಟ್ ಇದು. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಹಾಜರಾಗದೇ ಇದ್ದುದರ ಬಗ್ಗೆ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ರು. ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಕೂತು ಕೇಂದ್ರ ಸರ್ಕಾರವನ್ನು ಬೈತಾ ಕೂತ್ರೆ ಪ್ರಯೋಜನ ಇಲ್ಲ. 14 ಬಜೆಟ್ ಮಂಡಿಸಿದ ಅವರು ನೀತಿ ಆಯೋಗದ ಸಭೆಗೆ ಗೈರು ಹಾಜರಾಗೋದು ಎಷ್ಟು ಸರಿ? ರಾಜಕೀಯ ಪ್ರತಿಷ್ಠೆಗೆ ರಾಜ್ಯದ ಹಿತವನ್ನು ಬಲಿ ಕೊಡೋದು ತಪ್ಪು. ಸಂವಾದವೇ ಇಲ್ಲದಿದ್ದರೆ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ? ರಾಷ್ಟ್ರದ ನೀತಿ ನಿರೂಪಣೆ, ಅಭಿವೃದ್ಧಿಗೆ ಸಂಬಂಧಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ನೀವು ತಪ್ಪದೇ ಭಾಗವಹಿಸಬೇಕಾಗಿತ್ತು. ಮುಂದಾದರೂ ರಾಜ್ಯದ ಹಿತದೃಷ್ಟಿಯಿಂದ CM ಅವರು ಇಂಥ ಸಭೆಗಳಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಸಲಹೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕು. ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಖಂಡಿತವಾಗಿಯೂ ರಾಜಕೀಯ ಬೇಡ ಅನ್ನುವ ಪ್ರೆಸ್ ರಿಲೀಸನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇಬ್ಬರು BJP ನಾಯಕರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸಂಸದ ಗೋವಿಂದ ಕಾರಜೋಳ ಅವರು ಅಂದರೆ ಇಲ್ಲಿ ಕೂತ್ಕೊಂಡು ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಮಾತಾಡಿದ್ರೆ ಏನು? ನೀತಿ ಆಯೋಗದ ಸಭೆಯಲ್ಲಿ ಮಾತಾಡಬೇಕಾಗಿತ್ತು. GST ಕೌನ್ಸಿಲ್ ಸಭೆಗಳಿಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೋಗೋದಿಲ್ಲ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಆರೋಪ ಮಾಡ್ತಾರೆ. ರಾಜ್ಯದ ಬೇಡಿಕೆಗಳೇನು ಅಂತ ಆ ಸಭೆಗಳಿಗೆ ಹೋಗಿ ಮಾತನಾಡಬೇಕು ಅಂತ
ಸಂಸದ ಗೋವಿಂದ ಕಾರಜೋಳ ಅವರು. ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಅಂದರೆ ರಾಜ್ಯದ ಸಮಸ್ಯೆಗಳನ್ನು ಕೇಂದ್ರದ ಗಮನಕ್ಕೆ ತರೋದಕ್ಕೆ ಇಂಥ ಸಭೆಗಳು ಬಹಳ ಮುಖ್ಯ. ಹಿಂದೆ ಅವ್ರದ್ದೇ ಸರ್ಕಾರ ಇದ್ದಾಗಲೂ ಸಿದ್ದರಾಮಯ್ಯನವರು ಈ ಸಭೆಗಳಿಗೆ ಹೋಗಿಲ್ಲ. ಕೃಷ್ಣ ಬೈರೇಗೌಡರನ್ನೋ ಇನ್ಯಾರನ್ನೋ ಕಳಿಸ್ತಾರೆ. ನೀತಿ ಆಯೋಗದ ಸಭೆ ಅಲ್ಲ, ನೀತಿ ಆಯೋಗ ಮೋದಿಯವರು ಪ್ರಧಾನಿ ಆದ ಮೇಲೆ ಜಾರಿಗೆ ಬಂದಂಥದ್ದು. GST ಸಭೆಗಳಿಗೆ ಕೃಷ್ಣ ಬೈರೇಗೌಡರನ್ನ ಯಾಕೆ ಕಳಿಸಿದ್ರಿ ಅಂತ, ಅಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ರಾಜ್ಯದ ಎಲ್ಲ ವಿಚಾರಗಳು, ಫೈನಾನ್ಷಿಯಲ್ ವಿಚಾರಗಳು ಅವ್ರಿಗೆ ಗೊತ್ತಿರ್ತವೆ, ಅವರೇ ಹೋಗಬೇಕಾಗಿತ್ತು ಅಂತ ಇವರಿಬ್ಬರು ನಾಯಕರು ಮಾತಾಡಿದ್ದಾರೆ. ಅದನ್ನು ಕೇಳಿಸ್ಕೊಳ್ಳಿ. ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ ನಡೀತು. ಆ ಸಭೆಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿ ಆಯಾ ರಾಜ್ಯಗಳ ಅಭಿವೃದ್ಧಿ ಬಗ್ಗೆ, ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀತಿ ಆಯೋಗದ ಸಭೆಗೆ ಯಾವತ್ತೂ ಕೂಡ ಅವರು ಹೋಗಿಲ್ಲ. ಅಷ್ಟೇ ಅಲ್ಲ, GST ಕೌನ್ಸಿಲ್ ಸಭೆಗೂ ಕೂಡ ಸಿದ್ದರಾಮಯ್ಯನವರು ಹೋಗೋದಿಲ್ಲ. ಸುಮ್ಮನೆ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೆ, ರಾಜ್ಯದ ಪಾಲು ಟ್ಯಾಕ್ಸ್ನಲ್ಲಿ ಸರಿಯಾಗಿ ಕೊಡೋದಿಲ್ಲ ಅಂತೇಳಿ ಸುಳ್ಳು ಆರೋಪಗಳನ್ನೇ ಮಾಡ್ತಾರೆ ಹೊರತು ಸಭೆಗೆ ಹೋಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಟ್ಯಾಕ್ಸ್ ಬಗ್ಗೆ ಎಂದೂ ಕೂಡ ಅವರು ಪ್ರತಿಪಾದನೆ ಮಾಡಿಲ್ಲ. ಅವ್ರದ್ದು ಕೆಟ್ಟ ಸ್ವಭಾವ ಅಂದರೆ ಸಭೆಗೆ ಹೋಗದೇ ಸುಳ್ಳು ಆರೋಪ ಮಾಡ್ತಕ್ಕಂಥದ್ದು. ನೀವು ಹೇಳಿದಂಗೆ ಅದು ಅದ್ಭುತ ಅವಕಾಶ. ಅದನ್ನು ಸಾಮಾನ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಕಳ್ಕೊತಾರೆ. ಅವರು ನೋಡಿ, ಹಿಂದೆ ಸರ್ಕಾರ ಅವ್ರದ್ದೇ ಇದ್ದಾಗಲೂ ಕೂಡ ಯಾವತ್ತೂ ಕೂಡ ಈ ರೀತಿ ಸಭೆಗಳಿಗೆ ಅವರು ಅಟೆಂಡ್ ಮಾಡ್ತಾನೆ ಇರಲಿಲ್ಲ. ಹಿಂದೆ ನೀತಿ ಆಯೋಗದ ಸಭೆಗಳಿಗೆ ಅಥವಾ ಫೈನಾನ್ಸ್ ಇದನ್ನು ಕರೆದಾಗ ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ. ಅಲ್ಲಿ ಪಾಪ ಅವ್ರಿಗೇನಾದರೂ ಗೊತ್ತಿಲ್ಲ ಅಂದರೆ, ಅವರು ಸರಿಯಾಗಿ ನಮ್ಮ ಇದನ್ನು ತಿಳುವಳಿಕೆ ಕೊಡಲಿಲ್ಲ ಅಂದರೆ ನಮಗೆ ಅನ್ಯಾಯ ಆಗುತ್ತೆ. ಈಗ ಫೈನಾನ್ಸ್ ಮಿನಿಸ್ಟರ್ ಈಸ್ ದಿ ಅಥಾರಿಟಿ. ಅವರಿಗೆ ಫೈನಾನ್ಸಿನ ಬಗ್ಗೆ ಆಗಲಿ ಈ ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿರುತ್ತೆ. ಅದನ್ನು ಅವರು ಮಂಡಿಸೋದನ್ನು ಬಿಟ್ಟು ಬೇರೆಯವರನ್ನು ಕಳಿಸಿದರೆ ಅದು ಸರಿಯಾಗಿ ಆಗೋದಿಲ್ಲ. ಆ ಕಾರಣದಿಂದಾಗಿ ನಮ್ಮ ಮೇಲೆ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರೆ. ನಮಗೆ ಹಣ ಬಂದಿಲ್ಲ, ನಮಗೆ ಇದುವರೆಗೂ ಇದು ಕೊಡಬೇಕಾಗಿತ್ತು, ಅದನ್ನೆಲ್ಲ ಹೋಗಿ ನೀವಲ್ಲಿ ಫಾರ್ಮೆಟ್ ಪ್ರಕಾರ ಮಾತಾಡಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.